ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರುಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಗುರುಗಳನ್ನ ಬರಮಾಡಿಕೊಂಡಿದ್ದಾಯ್ತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಇರತಕ್ಕಂಥ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅಂದ್ರೆ ಅದು ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ನೀವು ಜ್ಯೋತಿಷ್ಯವನ್ನ ಕೂಡ ಕಲಿಯಬಹುದಾಗಿದೆ. ಜೂನ್ 8ನೇ ತಾರೀಕಿನಿಂದ 113ನೆಯ ಜ್ಯೋತಿಷ್ಯ ಆನ್ಲೈನ್ ತರಗತಿಗಳು ಕೂಡ ಆರಂಭವಾಗ್ತಾ ಇದೆ. ಈ ತರಗತಿಗೆ ನೀವು ಕೂಡ ಜಾಯಿನ್ ಆಗಬಹುದು, ಜ್ಯೋತಿಷ್ಯ ಶಾಸ್ತ್ರವನ್ನ ಕೂಡ ಕಲಿಯಬಹುದಾಗಿದೆ. ಅದರ ಜೊತೆಗೆ ಇದೇ ಮೇ 30ನೇ ತಾರೀಕು ಶನಿವಾರ ಸಂಜೆ 7:30ಕ್ಕೆ ನಿಮ್ಗೆಲ್ಲರಿಗೂ ಕೂಡ ಒಂದು ಸುವರ್ಣಾವಕಾಶ, ಅಂದ್ರೆ ಉಚಿತವಾದಂತಹ ಜ್ಯೋತಿಷ್ಯ ಆನ್ಲೈನ್ ಕಾರ್ಯಾಗಾರ ಕೂಡ ಇರುವಂತದ್ದು. ಈ ಆನ್ಲೈನ್ ಕಾರ್ಯಾಗಾರಕ್ಕೆ ನೀವು ಕೂಡ ಜಾಯಿನ್ ಆಗಬಹುದು. ಜ್ಯೋತಿಷ್ಯದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆದುಕೊಂಡು ಆನಂತರ ಜ್ಯೋತಿಷ್ಯ ಕೋರ್ಸ್ಗಳನ್ನ ಕೂಡ ನೀವು ತೆಗೆದುಕೊಳ್ಬಹುದಾಗಿದೆ. ಜ್ಯೋತಿಷ್ಯ ಕಲಿತು ತಮ್ಮ ಜೀವನವನ್ನ ಕೂಡ ರೂಪಿಸಿಕೊಳ್ಳಬಹುದಾಗಿದೆ. ಇವತ್ತಿನ ಸಂಚಿಕೆಯಲ್ಲಿ ಗುರು ಗೋಚರ ಫಲದಿಂದ ತುಲಾ ರಾಶಿ, ತುಲಾ ಲಗ್ನಕ್ಕೆ ಯಾವೆಲ್ಲ ಪರಿಣಾಮಗಳು, ಯಾವೆಲ್ಲ ಶುಭ ಫಲಗಳು ದೊರೆಯುತ್ತೆ ಅನ್ನೋದರ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಗುರುಗಳೇ, ಓಕೆ, ನಾವು ಇಷ್ಟು ದಿವಸ ಒಂದು 6 ರಾಶಿ 6 ಲಗ್ನಗಳ ಬಗ್ಗೆ ಮಾತಾಡಿದೀವಿ. ಹೌದು. ತುಲಾ ಲಗ್ನ, ತುಲಾ ರಾಶಿ. ಗುರುಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಆಗಿರ್ತಕ್ಕಂಥದ್ದು. ಅತ್ಯಂತ ಬೃಹದಾಗಿರ್ತಕ್ಕಂಥ ಒಂದು ಗ್ರಹ. ರಾಶಿ ಯಾವ್ಯಾವ ರಾಶಿ ಮೇಲೆ ಇರ್ತಕ್ಕಂಥದ್ದು ಅದು ಡೇಟಾ ಮೇಲೆ ವರ್ಕ್ ಆಗ್ತಕ್ಕಂಥದ್ದು. ಡೇಟಾ ಮೇಲೆ ವರ್ಕ್ ಆಗುತ್ತೆ. ಅಂದರೆ ನಮ್ಮ ಡೇಟಾ ಮೇಲೆ ವರ್ಕ್ ಆಗುತ್ತೆ. ನಮ್ಮ ಡೇಟಾ ಅಂತಂದ್ರೆ ಏನು? ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಡೇಟಾ ನಮ್ಮದು. ಆ ಡೇಟಾ ಮೇಲೆ ವರ್ಕ್ ಆಗುತ್ತೆ. ತುಲಾ ಲಗ್ನ, ತುಲಾ ರಾಶಿ ಹೇಳೋಕ್ಕಿಂತ ಮುಂಚೆ ಜೀವನದಲ್ಲಿ ಪ್ರತಿಯೊಂದೂ ಕೂಡ ಬರೆದಿಟ್ಟಿದೆ. ನಾವು ಜಸ್ಟ್ ಆ್ಯಕ್ಟ್ ಮಾಡಬೇಕಷ್ಟೆ. ಇಲ್ಲಿ ಯಾರೂ ಶ್ರೇಷ್ಠರಲ್ಲ, ಯಾರೂ ಶ್ರೇಷ್ಠ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳಲ್ಲ. ಇದು ತಲೆಯಲ್ಲಿಟ್ಕೊಳ್ಳಿ ಎಲ್ಲರೂ. ತುಂಬ ಜನ ಹೇಳ್ತಾರೆ, ಕಷ್ಟಪಟ್ಟರೆ ಭಾಳಷ್ಟು ಮೇಲ್ ಬರ್ತೀವಿ, ಕಷ್ಟಪಟ್ಟರೆ ಭಾಳಷ್ಟು ಎತ್ತರಕ್ಕೆ ಬೆಳಿತೀವಿ ಅಂತ. ಮೂಲ ಜಾತಕದಲ್ಲಿ ಭಗವಂತನ ಲಿಪಿ ಬರೆದಿಟ್ಟಿರುತ್ತೆ. ಇಂಥ ಆತ್ಮ ಇಂಥ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿ. ಇನ್ನು ಮಿಕ್ಕಿದೆಲ್ಲ ಅಲ್ಲಿ ಬರೀ ನಾವು ಆ್ಯಕ್ಟ್ ಮಾಡಬೇಕಷ್ಟೆ. ಅವ್ರು ಸನ್ಯಾಸಿ ಆಗಲಿ, ಸನ್ಯಾಸಿ ಆ್ಯಕ್ಟ್ ಮಾಡ್ತಾನೆ. ಮಿನಿಸ್ಟ್ರ್ ಆಗಲಿ, ಮಿನಿಸ್ಟ್ರಾಗಿ ಆ್ಯಕ್ಟ್ ಮಾಡ್ತಾನೆ. ಯಾವುದಾದ್ರೂ ಕೂಡ ಆ್ಯಕ್ಟಿಂಗ್ ಕಾಮನ್. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಬಹಳ ಪ್ರಮುಖವಾಗಿ ಒಬ್ಬ ಮನುಷ್ಯ ಯಾವುದೇ ವಿಚಾರ ಇರ್ಬೋದು, ಅವನು ಸಾಫ್ಟ್ವೇರ್ ಅಂತಂತಂದರೆ ಆ ಸಾಫ್ಟ್ವೇರಲ್ಲಿ ಅಷ್ಟೇ ಲಿಮಿಟೇಷನ್. ನೀವು ಒಂದು ಸಾಫ್ಟ್ವೇರಲ್ಲಿ ಬೆಸ್ಟ್ ಪರ್ಸನ್ ಆಗಿರಿ. ಡಿಕೋಡ್ ಮಾಡೋಕ್ಕೋ, ಕ್ರಿಯೇಟ್ ಮಾಡೋಕ್ಕೋ, ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕೋ, ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲೋ, ಯು ಬಿ ಎನಿ ಒನ್. ನಿಮ್ಮ ತಂದೆ ತಾಯಿ ಗೊತ್ತಿರುತ್ತೆ, ಓ ನನ್ನ ಮಗ ಅಂತೂ ಸಖತ್ ಬ್ರಿಲಿಯಂಟು ಅಂತ, ಅವನಿಗೊಂದು ಅವಕಾಶ ಸಿಗ್ತಾ ಇಲ್ಲ ಅಂತ. ಅದು ಜಾತಕದಲ್ಲಿ ಬರೆದಿಟ್ಟಿರುತ್ತೆ. ಅವನಿಗೆ ಬುದ್ಧಿ ಕೊಟ್ಟಿರುತ್ತೆ. ಅವಕಾಶಗಳು ಬೇರೆ, ಬುದ್ಧಿ ಬೇರೆ, ಅವಕಾಶಗಳು ಬೇರೆ. ಬುದ್ಧಿಯಿಂದ ಅವಕಾಶಗಳು ಅಂತಕ್ಕಂಥ ಒಂದು ವಿಚಾರ ನಮ್ಮ ರೂಲ್. ಇದು ಸಿಸ್ಟಮ್. ಇದು ಒಂದು ದೇಶದ ಕಾನೂನು, ಮತ್ತೊಂದು ದೇಶದ ಕಾನೂನು. ಯಾವಾಗಲೂ ಕೂಡ ಆ ಕಾನೂನು ಏನು ಹೇಳುತ್ತೋ ಹಂಗೆ ಇರ್ಬೇಕು. ನೀವು ಏನಾರು ಆಗ್ರಿ ಅದು ಕಾನೂನು ಪ್ರಕಾರ ನಡೀರಿ ಅಂತಾರಷ್ಟೆ. ಒಂದು ದೊಡ್ಡ ಕಾರ್ ತೊಗೊಂಬಂದು, ಸ್ಪೀಡಾಗಿರೋ ಕಾರ್ ತೊಗೊಂಬಂದು ಲಕ್ಷಾಂತರ ರೂಪಾಯಿ ನಾನು ಗೌರ್ಮೆಂಟ್ಗೆ ತೆರಿಗೆ ಕಟ್ಟಿದ್ದೀನಿ ಆ ಕಾರಿಂದ, ನಾನೆಲ್ಲೂ ಸ್ಟಾಪ್ ಮಾಡಲ್ಲ, ಸಿಗ್ನಲ್ ಬಂದರೂ ಸ್ಟಾಪ್ ಮಾಡಲ್ಲ, ಯಾಕಂದ್ರೆ ದುಡ್ಡು ಬೇಜಾನ್ ಕೊಟ್ಟಿದ್ದೀನಿ ಅಂತ ಹೇಳಿ ಸಿಗ್ನಲ್ ಜಂಪ್ ಆಗಿ ಮಾಡ್ಕೊಂಡು ಹೋದರೆ 1-2 ಸತಿ 3 ಸತಿ ವಾರ್ನಿಂಗ್ ಕೊಟ್ಟು ಫೈನ್ ಹಾಕ್ತಾರೆ. ಆಮೇಲೆ ಗಾಡಿನೇ ಸೀಸ್ ಮಾಡ್ತಾರೆ. ಆ ದೇಶದ ನೆಲದ ಕಾನೂನು ಹಂಗಿರುತ್ತೆ. ನೀನು ಏನಾರು ಕೊಟ್ಟಿರ್ಬೋದಪ್ಪ ಕೋಟಿಗಟ್ಟಲೆ, ಅದು ಕಾನೂನು. ಅದು ಹಾಗೆ ಭಗವಂತನ ಸರ್ಕಾರದಲ್ಲಿ ನಿನಗೆ ಬುದ್ಧಿ ಕೊಡ್ತೀನಿ,
ನಿನ್ನ ಕರ್ಮದ ಮೇಲೆ ಅವಕಾಶಗಳು ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನಿನಗೆ ಬುದ್ಧಿ ಕೊಡ್ತೀನಿ, ನಿನ್ನ ಕರ್ಮದ ಮೇಲೆ ಜಾತಕದಲ್ಲಿ ಅವಕಾಶಗಳು ತೋರಿಸ್ತೀನಿ. ಅದಕ್ಕೆ ಜಾತಕದಲ್ಲಿರ್ತಕ್ಕಂಥ ಮನೆಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ಗ್ರಹ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಶುಕ್ರ ಅಲ್ಲಿದ್ದರೆ ಏನು ಮಾಡ್ತಾನೆ, ಇಲ್ಲಿದ್ದರೆ ಏನು ಮಾಡ್ತಾನೆ, ಎಲ್ಲಿದ್ದರೆ ಓವರ್ ಆಲ್ ಎಲ್ಲ ಚೆನ್ನಾಗಿರ್ಬೇಕು. ಶುಕ್ರ ಒಬ್ಬನೇ ಒಂದು ಕಡೆ ಕೂತ್ಕೊಂಡು ಇದು ಲೈಫ್ ಲಾಂಗ್ ನಿಮ್ಗೆ ದುಡ್ಡು ಕೊಟ್ಟಂಗಿದ್ರೆ, ವಿಜಯ ಮಲ್ಯ ಜಾತಕದಲ್ಲಿ ಏನಾಯಿತು ಮತ್ತೆ? ಅವನಲ್ಲಿ ಶುಕ್ರನ್ ನೋಡ್ಕೊಂಡು ಕೂತಿದ್ರ, ಒಂದ್ಸತಿ ಮೇಲೋದ, ಒಂದ್ಸತಿ ಕೆಳಗೆ ಬಂದ, ಮತ್ತೆ ಮೇಲೋದ, ಕೆಳಗೆ ಬಂದ, ಮತ್ತೆ ಎಲ್ಲೋ ಹೋದ. ಇಷ್ಟೇ. ಪ್ರಜ್ವಲ್ ಜಾತಕ ಏನಾಯ್ತು? ಒಂದು ದೊಡ್ಡ ಮಿನಿಸ್ಟರ್ ಆದ್ರು, ಆಮೇಲೆ ಯಾವ್ದ್ರಲ್ಲೋ ಸಿಗಾಕೊಂಡ್ರು, ಮತ್ತೆ ಹೋದ್ರು, ಅಲ್ಲಿ ಕೂತ್ಕೊಂಡ್ರು. ದರ್ಶನ್ ಜಾತಕಗಳಲ್ಲಿ ಏನಾಗಿರುತ್ತೆ? ಅತ್ಯಂತ ಕಮ್ಮಿ, ಭಾಳ ಕಷ್ಟಪಟ್ಟು ಬಂದಿದ್ದು ಅಂತೆಲ್ಲ ಹೇಳಿದ್ರು ಮೊದಲು. ಆಮೇಲೆ ಭಾಳಷ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ರು, ಸಾಕಷ್ಟು ಸಂಪಾದನೆ ಮಾಡಿದ್ರು, ಹೆಸರು ಮಾಡಿದ್ರು, ಜನ ಸಮೂಹ ಮಾಡಿದ್ರು. ಇವಾಗ ಅದೇ ಜನ ಏನು ಮಾಡಿದ್ರು ಏನು ಅಲ್ಲಾಡ್ಸೋಕ್ಕಾಗ್ತಾ ಇಲ್ಲ. ಇದೇ ವಿಧಿ. ಏನಾರು ಅಲ್ಲಾಡ್ಸೋಕ್ಕಾಗ್ತಾ ಇದೆಯಾ? ಎಲ್ಲ ಪೂರ್ವ ನಿಯೋಜಿತ, ಆಲ್ರೆಡಿ ಡಿಸೈಡ್ ಆಗಿರುತ್ತೆ. ನಾವೇನಿಲ್ಲ, ಬರೀ ಆ್ಯಕ್ಟಿಂಗ್ ಮಾಡೋಕ್ಕಷ್ಟೆ. ಈ ಆ್ಯಕ್ಟಿಂಗ್ ಮಾಡೋ ವಿಚಾರದಲ್ಲಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಸಮಾಧಾನ, ಒಳ್ಳೆತನ. Recording in progress. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾವಾಗಲೂ ನಮ್ಮ ಜೀವನದಲ್ಲಿ ಅವಕಾಶಗಳು ಬಂದಾಗಲೂ ಕೂಡ ಸಿಗೋದಿಲ್ಲ. ಅವಕಾಶಗಳು ಬಂದಿದೆ, 3 ಲೆವೆಲ್ ಇರುತ್ತೆ. ನಿಮಗೆ ಬುದ್ಧಿ ಇರಬೇಕು, ಅವಕಾಶಗಳು ಬರಬೇಕು, ಅವಕಾಶಗಳು ಬಂದಾದ್ಮೇಲೆ ನೀವು ಸೆಲೆಕ್ಟ್ ಆಗಬೇಕು. ಅದರಲ್ಲಿ 3 ಲೆವೆಲ್ ಹೋಗ್ಬೇಕು. ಇದು ಎಲ್ಲ ಏರಿಯಾದಲ್ಲೂ ಇರ್ತಾನೆ. ಭಗವಂತನ ಇಚ್ಛೆ, ಅತಿವೃಷ್ಟಿ ಅನಾವೃಷ್ಟಿ ಅಂತ ಮಾಡ್ತಕ್ಕಂಥದ್ದೇ ಭಗವಂತನ ಲೀಲೆ. ಪ್ರಕೃತಿಲಿ ಹೇಗೆ ಅತಿವೃಷ್ಟಿ ಅನಾವೃಷ್ಟಿ ಆಗುತ್ತೋ ಆ ರೀತಿ ಆಗಿರ್ತಕ್ಕಂಥ ಅತಿವೃಷ್ಟಿ ಅನಾವೃಷ್ಟಿ ಕೂಡ ನಮ್ಮ ಜೀವನದಲ್ಲೂ ಆಗುತ್ತೆ. ಓದ್ದವ್ರಿಗೆಲ್ಲನೂ ಕೂಡ ಕೋಟಿಗಟ್ಟಲೆ ಕೆಲಸ, ಓದ್ದವ್ರಿಗೆ ಎಲ್ಲ ಕೂಡ ಕೋಟಿಗಟ್ಟಲೆ ಕೆಲಸ ಸಿಗಬೇಕು ಅನ್ನೋದೇನಿಲ್ಲ. ಓದ್ದೇ ಇರೋರಿಗೆಲ್ಲ ಕೋಟಿಗಟ್ಟಲೆ ಬರಲ್ಲ ಅಂತನೂ ಏನೂ ಇಲ್ಲ ಅಲ್ವಾ? ಯೋಚನೆ ಮಾಡಿ. ಅದಕ್ಕೆ ನಮ್ಮ ಕರ್ಮವನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಋಷಿಮುನಿಗಳು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಕೊಟ್ಟಿರ್ತಕ್ಕಂಥದ್ದು 2. ಒಂದು ಗ್ರಂಥಗಳು, ಮಹಾಭಾರತ, ರಾಮಾಯಣ, ಭಗವದ್ಗೀತಾ, ಇವೆಲ್ಲ ತಿಳ್ಕೊಂಡು ಸಮಾಧಾನವಾಗಿರೋ. ಅದರಲ್ಲೂ ಹೇಳೋದು ಒಂದೇನೆ, ನಿನ್ನ ಕರ್ಮ ನೀನು ಮಾಡು, ಆಸೆ ಆಕಾಂಕ್ಷೆಗಳು ನನಗೆ ಬಿಡು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಯಾಕೆಂದರೆ ನಾವು ಕರ್ಮಕ್ಕೆ ನಾವು ಆಸೆ ಆಕಾಂಕ್ಷೆಗಳು ಇಟ್ಕೊಂಡ್ರೆ ಆಗಿಲ್ಲ ಅಂದಾಗ ಮನಸ್ಸಿಗೆ ನೋವಾಗುತ್ತೆ, ಆದಾಗ ದುರಹಂಕಾರ ಬರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಸಮಾಧಾನ ಚಿತ್ತವಾಗಿದ್ದು ಬಂದಿದ್ದೆಲ್ಲ ಬರಲಿ, ಪಾಂಡುರಂಗನ ದಯೆ ಇರಲಿ ಅಂತ ಹೇಳೋದೇ ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆಯ ಮೂಲ ಸಾರ. ರಾಮನ ದೇವರು ಅಂತ ಹೇಳಿದ್ವಿ, ಅವನು ಯಾಕಪ್ಪ ಕಾಡ್ಬೋದ ದೇವರಾಗ್ಬಿಟ್ಟು ಅಂತ ಎಲ್ಲ ಕ್ವಶನ್ ಮಾಡ್ತಾರೆ. ಅದು ಕರ್ಮಸಿದ್ಧ ಅಂತ, ದೇವ್ರಿಗಾದರೂ ಬಿಡಲ್ಲ ಅಂತ. ರಾಕ್ಷಸನಿಗೆ ಯಾವುದೂ ಕೂಡ ವನವಾಸ ಇರಲಿಲ್ಲ, ರಾವಣನಿಗೆ ಎಲ್ಲಿ ವನವಾಸ ಇತ್ತು? ಇರಲಿಲ್ಲ. ಅವನು ಆ ಒಂದು ರಾಜವೈಭೋಗದಲ್ಲಿದ್ದ. ಸೊ ದುರಾಂಕಾರ ಬಂದಿದ ತಕ್ಷಣ ಬಂತ ಅಂತ ನೋಡಿದ್ರೆ, ದುರಾಂಕಾರ ಇಲ್ಲದೆ ಹೋಗಲಿ ವಿಧಿ, ಅದು ಒಂದು ಕ್ರಿಯೆ. ಈಗ ನಡೀತಕ್ಕಂಥ ದುರಹಂಕಾರ ಅಥವಾ ಕೋಪ ತಾಪಗಳು ಮುಂದಿನ ಜನ್ಮದಲ್ಲಿ ಏಟು ಬೀಳುತ್ತೆ ಅಂತ ಹೇಳಿ ರಾವಣನ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳು ಈಗ ಮತ್ತೆ ಅದನ್ನು ಶಿಕ್ಷೆಯಾಗಿ ಅನುಭವಿಸ್ತಕ್ಕಂಥದ್ದೇ ದೇವರ ಸರ್ಕಾರದ ನಿಯಮ. ಇದನ್ನಿಷ್ಟು ಅರ್ಥ ಮಾಡಿಕೊಂಡ್ರೆ ಎಲ್ಲರೂ ಜ್ಯೋತಿಷ್ಯ ಕಲಿಯೋದ್ರಿಂದ ದೇವರ ಸರ್ಕಾರದ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಪಾಸ್ಬುಕ್ಕು, ಆ ಪಾಸ್ಬುಕ್ಕೇ ಜ್ಯೋತಿಷ್ಯ. ಆ ಜ್ಯೋತಿಷ್ಯದಲ್ಲಿ ಏನು ಅಡಗಿದೆ ಅಂತ ತಿಳ್ಕೊಳ್ಳೋದೇ ರಹಸ್ಯ. ಆ ರಹಸ್ಯನ ಡಿಕೋಡ್ ಮಾಡಿರೋದೆ ನಮ್ಮ ಋಷಿಮುನಿಗಳು. ಆ ರಹಸ್ಯನ ತಗೊಂಡು ನಿಮಗೆ ಟೋಪಿ ಹಾಕ್ತಕ್ಕಂಥ, ಮಖಮಲ್ ಟೋಪಿ ಹಾಕ್ತಕ್ಕಂಥವ್ರು ಕ್ಯೂ ಅಲ್ಲಿ ನಿಂತಿದ್ದಾರೆ. ಎಲ್ಲ ವಿಚಾರದಲ್ಲೂ ಟೋಪಿ ಹಾಕ್ತಾರೆ, ನಿಮಗೆ ಖಂಡಿತ ಟೋಪಿ ಹಾಕ್ತಾರೆ. ಸೊ ಆ ರೀತಿಯಾಗಿರ್ತಕ್ಕಂಥ ವಿಚಾರದಲ್ಲಿ ಮಖಮಲ್ ಟೋಪಿ ಹಾಕ್ಸ್ಕೊಳ್ಳೋದು ಕ್ಷೇತ್ರದಲ್ಲಿ ಅದು ಬರೆದಿಟ್ಟಿರುತ್ತೆ. ಒಂದು ಮಾತ್ರ ಏರಿಯಾ ಭಗವಂತ ಖಾಲಿ ಬಿಟ್ಟಿದ್ದಾನೆ.
ವಿವೇಚನೆ ಮತ್ತು ವಿವೇಕ. ವಿವೇಚನೆ ಮತ್ತು ವಿವೇಕ. ಡಿಸ್ಕ್ರಿಮಿನೇಷನ್ ಆ್ಯಂಡ್ ಕಾಮನ್ ಸೆನ್ಸ್. ಇವೆರಡು ಭಾಳ ಇಂಪಾರ್ಟೆಂಟ್. ನಾವು ಡಿಸ್ಕ್ರಿಮಿನೇಟ್ರಿ ಮೈಂಡ್ನ ನಾವು ಡೆವಲಪ್ ಮಾಡ್ಕೋಬೇಕು. ಅದು ದೇವ್ರು ಕೊಡಲ್ಲ. ನಾವೇನಾದ್ರು ಹುಚ್ಚರಾಗಿದ್ದರೆ ಅದಿರಲ್ಲ. ಬಟ್ ನಾರ್ಮಲ್ಲು ಮಾನವ ಜನ್ಮ ಶ್ರೇಷ್ಠ. 84 ಲಕ್ಷ ಜೀವರಾಶಿಯಲ್ಲಿ ಮಾನವ ಒಂದು ಹುಟ್ಟೇ ಶ್ರೇಷ್ಠ. ಅದರಲ್ಲಿ ಬುದ್ಧಿ ಇರೋದು 2ನೇ ಶ್ರೇಷ್ಠ. ಆ ಬುದ್ಧಿ ಉಪಯೋಗಿಸ್ಕೊಂಡು ನಮ್ಮ ಕಾರ್ಯಗಳನ್ನು ಮಾಡ್ಕೊಳ್ಳೋದು 3ನೇ ಶ್ರೇಷ್ಠ. ಆ ಬುದ್ಧಿಯು ಇದ್ದು ಉಪಯೋಗಿಸಿ ಕಾರ್ಯಗಳನ್ನ ಮಾಡಿ ಅದರಲ್ಲಿ ಜಯ ಗಳಿಸೋದು ಶಾಸ್ತ್ರದಲ್ಲಿ ಬರೆದಿಟ್ಟಕ್ಕಂಥ ಕರ್ಮದ ಶ್ರೇಷ್ಠ. ಇನ್ನು ಜನಸಮೂಹದಲ್ಲಿ ಅತ್ಯಂತ ಎತ್ತರಕ್ಕೆ ಬೆಳೀತಕ್ಕಂಥದ್ದು ಆ ಕರ್ಮ ಸಿದ್ಧಾಂತದಲ್ಲಿ ಅದು 5ನೇ ಶ್ರೇಷ್ಠ. ಮನುಷ್ಯನಾಗಿ ಹುಟ್ಟೋದೇ ಶ್ರೇಷ್ಠ. ಅದರಲ್ಲಿ ಅತ್ಯಂತ ಎತ್ತರದಲ್ಲಿ ಬರೀತಕ್ಕಂಥದ್ದು ಇನ್ನೂ ಶ್ರೇಷ್ಠದಲ್ಲಿ ಶ್ರೇಷ್ಠ. ಯಾಕಂದರೆ ಜನಸಮೂಹ ಅದು ಪೂರ್ವ ಪುಣ್ಯ ಅಂತ ಕರೀತಾರೆ. ಇದನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡ್ರೆ ಅವರವರ ಪುಣ್ಯ ತಕ್ಕನಾಗೆ ಅವರವರ ಕರ್ಮ ತಕ್ಕನಾಗೆ ಅವ್ರು ಬೆಳೀತಾರೆ. ಯಾವ ಶಾಸ್ತ್ರ ಹೇಳ್ತಕ್ಕಂಥವರೆಲ್ಲ ಏನು ದೊಡ್ಡದಾಗಿ ಬೆಳೆಯೋಕ್ಕಾಗಲ್ಲ. ಅವರಿಗೆ ವಿವೇಕ ಹೆಚ್ಚಾಗಬಹುದು, ವಿವೇಚನೆ ಹೆಚ್ಚಾಗ್ಬೋದು. ಅಷ್ಟು ಬಿಟ್ಟರೆ ಇನ್ನು ನಾವು ಶಾಸ್ತ್ರ ಹೇಳ್ತಾ ಇದ್ವಿ, ನಾವು ದೇವಸ್ಥಾನ ಪೂಜೆ ಮಾಡ್ತಾ ಇದ್ದೀವಿ, ನಾವು ಅರ್ಚಕರು, ನಾವು ಅಸ್ಟ್ರಾಲಜರ್ಸು ಅಂದಿದ ತಕ್ಷಣ ನಮಗೇನು ಪಾಕೆಟಲ್ಲಿ ದೇವರೇನು ಬಂದು ಕೂತ್ಕೊಳ್ಳಲ್ಲ ನಮ್ಮ ಜೊತೆ. ನಮ್ಮಲ್ಲಿ ಯಾವ ಶಕ್ತಿನೂ ಇಲ್ಲ. ಇದನ್ನೆಲ್ಲ ಉಪಯೋಗಿಸಿ ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳಿ ಇಲ್ಲಿಗೆ ಬಂದ್ವಿ, ಪವಾಡ ಆಯಿತು, ಇಲ್ಲಿ ಬಂದಿದ್ದಾಗ ಹಿಂಗಾಯಿತು, ನೀರು ಹಾಕೊಂಡ್ವಿ, ಅದಾಯಿತು ಇದಾಯಿತು ಅನ್ನೋದೆಲ್ಲ ತಾತ್ಕಾಲಿಕ. ಟೈಮ್ ಬಂದಿತ್ತು, ಅಲ್ಲಿ ಹೋದ್ರಿ, ಅಲ್ಲಿ ಆಯಿತು ಅಷ್ಟೇ. ಯಾವುದೋ ಒಂದು ಸಣ್ಣ ಸಮೂಹ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನೋ ಒಂದು ತೀರ್ಥ ಹಾಕ್ಕೊಂಡ್ರೋ, ನೀರು ಹಾಕ್ಕೊಂಡ್ರೋ, ಸ್ನಾನ ಮಾಡಿದ್ರು ಅಂತ ಹೇಳ್ತಕ್ಕಂಥದ್ದು ಒಂದು ಸಣ್ಣ ಸಮೂಹ. ಏನೊಂದು 2,000-3,000 ಜನ ಹೋಗಿ ಅಲ್ಲಿ ನನಗೆ ಅದರಲ್ಲಿ ಒಂದು 30% ಹೇಳ್ತಾರೆ ನನಗಾಯ್ತು ಅಂತ. ಇನ್ನು 70% ಎಲ್ಲರೂ ಕೇಳಬೇಕು. ಹಣೆ ಬರಹ ಅಂತ ಇರ್ತಕ್ಕಂಥದ್ದು ನೀವು ಹಾಲಿನ ಅಭಿಷೇಕ ಮಾಡಿಕೊಂಡ್ರು ಆ ದೇವಸ್ಥಾನಕ್ಕೆ ಹೋಗಿ ಏನೂ ಆಗಲ್ಲ. ನೀರಿನ ಅಭಿಷೇಕ ಹಾಕ್ಕೊಂಡ್ರು ಏನೂ ಆಗಲ್ಲ. ನಿಮ್ಮ ಹಣೆ ಬರಹ ಚೆನ್ನಾಗಿತ್ತು ಅಂತಂದರೆ ಅಲ್ಲಿ ಸುಮ್ಮನೆ ಅಲ್ಲಿ ನೋಡಿದಾಗಲೂ, ಆ ದೇವಸ್ಥಾನ ನೋಡಿದಾಗಲೂ ನಿಮ್ಗೆ ಒಳ್ಳೇದಾಗ್ಬಿಡುತ್ತೆ. ಇಲ್ಲಾಂದರೆ ಅಲ್ಲಿ ಹೋಗಿ ಉರುಳು ಸೇವೆ ಮಾಡಿ 6 ತಿಂಗಳು ಸೇವೆ ಮಾಡಿ ಎಲ್ಲ ಮಾಡಿದ್ರೂ ಕೂಡ ನಿಮ್ಮ ಗಂಡ ಚೇಂಜ್ ಆಗಲ್ಲ, ನಿಮ್ಮ ಮದುವೆ ಆಗಲ್ಲ, ಮಕ್ಕಳಾಗಲ್ಲ. ಬರೆದಿಟ್ಟಿರ್ಬೇಕು ಫಸ್ಟೇ. ಪೂರ್ವ ನಿಯೋಜಿತ ಆಗಿರ್ತಕ್ಕಂಥ ಜಾತಕ ಬರೆದಿಟ್ಟಿರಬೇಕು. ಅದನ್ನು ತಿಳ್ಕೋಬೇಕು ಅಂದರೆ ಜೂನ್ 8ನೇ ತಾರೀಕು ನಮ್ಮ 113ನೇ ಬ್ಯಾಚ್ ಇರುತ್ತೆ. ನನ್ನ ಕರ್ಮ ಜನಗಳಿಗೆ ತಮ್ಮ ಕರ್ಮವನ್ನು ತಿಳಿಸ್ತಕ್ಕಂಥದ್ದು ನನ್ನ ಕರ್ಮ. ಅದೇ ನಿನ್ನ ವೃತ್ತಿ ಅಂತ ಹೇಳಿರ್ತಕ್ಕಂಥದ್ದು ನನ್ನ ಕರ್ಮ. ನಿನ್ನ ಕರ್ಮ ಒಂದಷ್ಟು ಜನಕ್ಕೆ ಹೇಳ್ಕೊಡ್ತಾನೇ ಇರಬೇಕು. ಸರಿಯಾದದನ್ನು ಹೇಳ್ಕೊಡ್ಬೇಕು. ಏನೋ ಕಾಟಾಚಾರಕ್ಕೆ ಹೇಳ್ಕೊಡೋದಲ್ಲ, ಅದು ಕೆಟ್ಟ ಕರ್ಮ. ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅಂದ್ರೂ ಕೂಡ ಕೆಟ್ಟ ಕರ್ಮ. ಅದಕ್ಕೆ ನಾನು ಆ್ಯಪು ಕೊಡ್ತಾ ಇದ್ದೀನಿ, PDF ಕೊಡ್ತಾ ಇದ್ದೀನಿ, ಬುಕ್ಗಳು ಕೊಡ್ತಾ ಇದ್ದೀನಿ ಬರೆದಿರ್ತಕ್ಕಂಥದ್ದು ನನ್ನ ಕ್ಲಾಸಲ್ಲಿ. ಇವೆಲ್ಲ ಒಳ್ಳೆಯ ಕರ್ಮಗಳು. ಇದೇನೂ ಕೊಡದಲೇ, ನಾನು ಏನೂ ಕೊಡದಿಲ್ಲ ಹಾಗೇ ಪಾಠ ಮಾಡಿದ್ರೆ ಅದು ಕೆಟ್ಟ ಕರ್ಮ. ಪರಿಪೂರ್ಣವಾಗಿ ನಿನಗೇನು ಕೊಟ್ಟಿದ್ದೀನೋ ಅದು ಇನ್ನೊಬ್ರಿಗೆ ಹಂಚು. ಸೊ ಉಚಿತ ಅಂತಂದಾಗ ಯಾಕೆ ಉಚಿತ ಮಾಡ್ತಾ ಇದ್ದೀವಿ ಅಂತಂದರೆ ಭರವಸೆಗೋಸ್ಕರ ಉಚಿತ. ಉಚಿತ ಕಾರ್ಯಾಗಾರ ಅಂತಂದರೆ ಉಚಿತ ಇನ್ಫಾರ್ಮೇಷನ್ನು, ಅದರೊಳಗೆ ಜಾತ್ ಕೇಳ್ಬೋದು ಅಂತಲ್ಲ, ಒಂದು ಭರವಸೆ. ಒಬ್ಬರು ಒಂದು ಸ್ವೀಟ್ ಅಂಗಡಿಗೆ ಹೋಗ್ತಾರೆ. ಸ್ವೀಟ್ ಅಂಗಡಿಗೆ ಹೋದಾಗ ಎಲ್ಲ ಸ್ವೀಟ್ಗಳು ತೋರಿಸ್ತಾರಲ್ಲಿ. ನೀವು ಅಲ್ಲಿ ಮೈಸೂರು ಪಾಕ್ ಚೆನ್ನಾಗಿ ಕಾಣಿಸುತ್ತೆ, ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ. ಕೊಡಪ್ಪ ಒಂದು ಪೀಸ್ ನೋಡೋಣ ಅಂತೀರಾ, ತಿಂತೀರಾ. ನಿಮಗೆ ಸಮಾಧಾನ ಆದರೆ ಅದು ಫ್ರೀ. ಅದು ಸಮಾಧಾನ ಆದರೆ ಪ್ಯಾಕ್ ಮಾಡು. ಸಮಾಧಾನ ಆಗಿದೆ, ಯಾಕೋ ಟೇಸ್ಟ್ ಚೆನ್ನಾಗಿಲ್ಲ ರೀ, ಯಾಕೋ ತುಪ್ಪ ಎಲ್ಲ ಒಂದು ಸ್ವಲ್ಪ ಒಂಥರ ಟೇಸ್ಟ್ ಹಳೇದು ಸ್ಮೆಲ್ ಬರ್ತಾ ಇದೆ, ಬೇಡ. ದಟ್ ಈಸ್ ಫ್ರೀ. ಸೊ ದಿಸ್ ಇಸ್ ಆಲ್ಸೋ ಫ್ರೀ. ಫ್ರೀ ಮೀನ್ಸ್ ಅರ್ಥ ಮಾಡ್ಕೊಳ್ಳಿ. ಫ್ರೀ ಅಂದರೆ ಬಹಳ ಇಂಪಾರ್ಟೆಂಟಾಗಿ ತಲೆಯಿಟ್ಕೊಳ್ಳಿ. ಇಟ್ ಈಸ್ ಎ ಡಿಸಿಷನ್ ಮೇಕಿಂಗ್ ಅವರ್. ಹೇಗಿರುತ್ತೆ ಅಂತ ಒಂದು ಪಕ್ಷಿ ನೋಟ. ಇನ್ನು ತುಲಾ ಲಗ್ನಕ್ಕೆ ಬರೋಣ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ 10ನೇ ಮನೆಯಲ್ಲಿ ಗುರುಗ್ರಹ 10ಕ್ಕೆ ಪ್ರವೇಶ. ಭಾಳ ಅದ್ಭುತವಾಗಿರ್ತಕ್ಕಂಥ ಸಮಯ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ, ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ
ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಿಲ್ಡಿಂಗ್ ಸೇಲ್ ಮಾಡೋರಿಗೆ, ಲ್ಯಾಂಡ್ ಸೇಲ್ ಮಾಡೋರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ, ಒಳ್ಳೆ ದುಡ್ಡು ಬರುತ್ತೆ ಸೇಲ್ ಮಾಡಿದ್ರೆ. 10ನೇ ಮನೆ ಸೇಲ್ ಆಫ್ ಪ್ರಾಪರ್ಟಿ ಅಂತ ನಾವು ಕರಿತೀವಿ. ಅದ್ರ ಜೊತೆಗೆ ವಿಶೇಷವಾಗಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ನಾನು ಅನ್ನೋದು ಸ್ವಲ್ಪ ಹೆಚ್ಚಾಗಿ ಬರ್ತಕ್ಕಂಥದ್ದು. ನಾನೇ ಗ್ರೇಟ್ ಅಂತ ಬರ್ತಕ್ಕಂಥದ್ದು ಹೆಚ್ಚಾಗಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಹೊಸ ಸಂಬಂಧ ಬಂದಾಗ ಈ ಪ್ರತಿಷ್ಠೆಯಿಂದ ಕಟ್ಟಾಗ್ತಕ್ಕಂಥ ಚಾನ್ಸಸ್ ಇದೆಲ್ಲ ಬರೆದಿಟ್ಟಿರ್ತಕ್ಕಂಥ, ಹಿಂಗೆ ಆಗಬೇಕು, ಹಿಂಗೆ ಮನಸ್ತಾಪ ಆಗಬೇಕು, ಹಿಂಗೆ ಆಗಬೇಕು ಅಂತ. ಎಲ್ಲ ವಿಚಾರದಲ್ಲೂ ಭಗವಂತ ಟೆಸ್ಟ್ ಮಾಡೋದೇನು ಅಂದರೆ, ಆಲ್ ಸಿಚುಯೇಷನ್ ಇವನು ಸಮಾಧಾನವಾಗಿ ಸ್ಟ್ರೈಟ್ ಆಗಿದ್ದಾನ, ಅವನಿಗೆ ಕೊಟ್ಟು ನೋಡ್ತೀನಿ ಹೆಂಗಿರ್ತಾನೆ, ಕೊಡದಲ್ಲೇ ನೋಡ್ತೀನಿ ಹೆಂಗಿರ್ತಾನೆ. ಅಷ್ಟೇ ಇದು ಜೀವನದ ಜೋಕಾಲಿ. ಅವ್ರದ್ರಿ ಇದು, ನಾವೇನು ಹೇಳಂಗಿಲ್ಲ ರೀ. ಅವ್ರ ಸರ್ಕಾರ ಇದು, ದೇವರ ಸರ್ಕಾರ ಇದು. ನೀವು ಏನು ಹೇಳೋಕ್ಕೆ? ದೇವರ ಸರ್ಕಾರದಲ್ಲಿ ಒಂದು ಪುಸ್ತಕ ಸಿಕ್ಕಿದೆ ನಮಗೆ, ಅವ್ನು ಏನು ನಡೆಸ್ತಾನೆ ನಮಗೆ ಅಂತ ಒಂದು ಪುಸ್ತಕ ಸಿಕ್ಕಿದೆ. ಆ ಪುಸ್ತಕನೇ ಜ್ಯೋತಿಷ್ಯ. ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಸುಮ್ಮನೆ ಜ್ಯೋತಿಷ್ಯನ ಬೈಯೋದು, ಜ್ಯೋತಿಷಿಗಳು ಹೇಳೋರನ್ನ ಬೈಯೋದು, ಅಂಕಾಲಿಳಿಯೋದು, ಕಮೆಂಟ್ಗಳು ಹಾಕೋದು ಕೆಟ್ಟದಾಗಿ, ಅವೆಲ್ಲ ಏನಕ್ಕೆ ಸುಮ್ಮನೆ? ಭಗವಂತ ನಿಮಗೊಂದು ಬರ್ದು ಕಳಿಸಿರ್ತಾನೆ, ನನಗೊಂದು ಬರ್ದು ಕಳಿಸಿ, ಇನ್ನೊಬ್ರಿಗೆ ಬರ್ದು ಕಳಿಸಿ, ಇಲ್ಲಿ ಆ್ಯಂಕರ್ಗೂ ಒಂದು ಬರ್ದು ಕಳಿಸಿರ್ತಾನೆ, ಇದೇ ನಿನ್ನ ಮಾಡ್ಕೊ ಅಂತ ಅಷ್ಟೇ ಬರ್ದು ಕೊಟ್ಟಿರ್ತಾನೆ ಬುಕ್ಕಲ್ಲಿ. ಅದೇ ಬುಕ್ಕು, ಅದನ್ನು ಮ್ಯಾನ್ಯುಯಲ್ ಅಂತ ಕರೀತಾರೆ. ಒಂದು ಟಿ ವಿ ನಿಮ್ಮ ಮನೆಗೆ ತಂದಾಗ ಒಂದು ಬುಕ್ ಬರ್ತದೆ, ಆ ಬುಕ್ಕಲ್ಲಿ ಏನಿರುತ್ತೋ ಅದೇ ಅದು ತೋರಿಸೋದು. ಸರ್ ಅದೊಂದು ಯಾವುದೋ ಟಿ ವಿ ನೋಡಿದೆ, ಅದ್ಯಾವುದೋ ಬರ್ತೈತೆ, ಇಲ್ಲಿ ಬರ್ತಾ ಇಲ್ವೋ? ಇಲ್ಲ, ಈ ಟಿ ವಿಗೆ ಇಷ್ಟೇ, ಈ ಟಿ ವಿಲಿ ಇಷ್ಟೇ ಮ್ಯಾನ್ಯಲ್ ಇರೋದು. ಅದೇ ಥರ ಏನು ಬರುತ್ತೋ ಅದೇ. ತುಲಾ ಲಗ್ನದವರಿಗೆ, ತುಲಾ ರಾಶಿಯವರಿಗೆ ಈ ಗುರು ಪ್ರವೇಶ, ಈ ಒಂದು ಗೋಚಾರದಿಂದ ವೈವಾಹಿಕ ಜೀವನದಲ್ಲಿ ಅಸಮಾಧಾನ ಹೆಚ್ಚಾಗಿ ಮಾಡುತ್ತೆ. ನಾನು ನನ್ನದು ಅಂತಕ್ಕಂಥ ಒಂದು ಪರ್ಯಾಯ ಕಲ್ಪಿತ ಆಗುತ್ತೆ. ಇದನ್ನು ತಲೆಯಿಟ್ಕೊಳ್ಳಿ. ಆರೋಗ್ಯದಲ್ಲಿ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯ, ಯಾಕಂದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅನಾರೋಗ್ಯದಲ್ಲಿ ದೀರ್ಘಕಾಲದ ಅನಾರೋಗ್ಯ. 10ನೇ ಮನೆ ಸ್ವಲ್ಪ ದೀರ್ಘಕಾಲದ ಕೊಡುತ್ತೆ. 10ನೇ ಮನೆ ಇರ್ತಕ್ಕಂಥ ಗುರುಗೆ ಏನಾದ್ರು ಒಂದು ಪರಿಹಾರ ಮಾಡಬೇಕು ಅಂತಂದರೆ, ಒಂದು ಹಳದಿ ಕಲರ್ ಕರ್ಚೀಫ್ನ ನಿಮ್ಮ ಬಳಿ ಇಟ್ಕೊಳ್ಳಿ. ಗುರುವಾರ ದಿವಸ ಒಂದು 3 ತಿಂಗಳು ಇಟ್ಕೊಳ್ಳಿ ಸಾಕು, ಹೆಚ್ಚಿಗೆ ಬೇಡ. ಆ ಗುರುಬಲ ಸ್ವಲ್ಪ ನಿಮಗೆ ಜಾಸ್ತಿ ಆಗುತ್ತೆ. 10ನೇ ಮನೆ ಇರೋ ಆ್ಯಕ್ಟಿವೇಶನ್. ಒಂದು ಯೆಲ್ಲೋ ಕಲರ್ ಕರ್ಚೀಫ್ ಇಟ್ಕೊಳ್ಳಿ ಸಾಕು, ಇನ್ನೇನು ಬೇಡ. ಇದೇ ಶನಿವಾರ ನಮ್ಮ ಮತ್ತೊಂದು ಉಚಿತ ತರಗತಿ ಇದೆ. ಯಾರ್ಯಾರು ಟಿ ವಿ ನೋಡ್ತಾ ಇದ್ದೀರಾ, ವಾಹಿನಿ ನೋಡ್ತಾ ಇದ್ದೀರಾ, ನಿಮ್ಮ ಜೀವನದ ಪುಸ್ತಕ ತಿಳ್ಕೊಬೇಕಾದ್ರೆ, ನನ್ನ ಜೀವನದಲ್ಲಿ ನನ್ನ ಪುಸ್ತಕದಲ್ಲಿ ನಿಮ್ಗೆ ಗೊತ್ತಾಗಲ್ಲ, ಅದು ಬ್ಲೈಂಡ್. ನಾವೆಲ್ಲ ಮುಂದೆ ಏನಿದೆ ಅಂತ ಗೊತ್ತಿಲ್ಲ. ಅರ್ಥ ಆಯ್ತಾ? GPS ಇದ್ದಂಗೆ. ಯಾವ್ದಾದ್ರು ಊರಿಗೆ ಹೋಗಬೇಕು ಅಂತಂದರೆ ನಾವು ಅಂದಾಜು ಹೋಗಿ ಎಕ್ಸ್ಪೀರಿಯನ್ಸ್ ಆಗಬೇಕು. ನಾವು ಒಂದು 10 ಸತಿ ಹೋಗಿ ಬಂದಿದ್ರೆ ಆ ಊರು ರೂಟ್ ಗೊತ್ತು. ಜೀವನದಲ್ಲಿ ಹಂಗೆ ಇಲ್ವಲ್ಲ. ನಾವು ಈಗ ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀವಿ, ಆ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ, ಮತ್ತೆ ವಾಪಸ್ ಬಂದ್ಬಿಡೋಣ ಬಿಸ್ನೆಸ್ಸಿಂದ, ಮತ್ತೆ ನಮಗೆಲ್ಲ ತಪ್ಪು ಮಾಡಿರೋದ್ರೆಲ್ಲ ನೀಟಾಗಿ ಹೋಗ್ಬಿಡೋಣ. ಹಂಗೆ ಕೊಡಲ್ಲ ಚಾನ್ಸ್. ದೇವರ ಸರ್ಕಾರದಲ್ಲಿ ನಾವೆಲ್ಲ ಓದ್ಕೊಂಡು ಪರೀಕ್ಷೆ ಬರಿತೀವಿ. ಪರೀಕ್ಷೆ ಬರೆದಾದ್ಮೇಲೆ ಓದ್ಬೇಕು ನಾವು. ಇದು ಭಗವಂತನ ಇಚ್ಛೆ. ಬೇರೆದೆಲ್ಲ ಓದ್ಕೊಂಡು ನಾವು ಪರೀಕ್ಷೆ ಬರಿತೀವಿ, ಓದಿ ಏನು ತಿಳ್ಕೊಂಡು ಎಲ್ಲ ಆಮೇಲೆ ಪರೀಕ್ಷೆ ಬರಿತೀವಿ, ಇಂತಿಂದು ಬರ್ಬೋದು ಅಂತ. ಫಸ್ಟು ಪರೀಕ್ಷೆ ಇಡ್ತಾನೆ, ಆ ಪರೀಕ್ಷೆಯಿಂದ ಏನಾರು ಆದಮೇಲೆ ನೀನು ಕಲ್ತ್ಕೋ. ಫ್ರಮ್ ದಿ ಎಕ್ಸಾಮ್ ಯು ಲರ್ನ್. ಆಫ್ಟರ್ ಲರ್ನಿಂಗ್ ದಿ ಎಕ್ಸಾಮ್ ಈಸ್ ಹ್ಯೂಮನ್ಸ್ ಲೈಫ್, ಗಾಡ್ಸ್ ಲೈಫ್ ಬೇರೆ. ಎಕ್ಸಾಮ್ ಫಸ್ಟು, ಆಮೇಲೆ ಲರ್ನಿಂಗ್. ಇಷ್ಟು ತುಲಾ ಲಗ್ನ, ತುಲಾ ರಾಶಿಯ ವಿಚಾರ. ಸೊ ವೀಕ್ಷಕರೇ, ಗುರು ಗೋಚರ ಫಲದಿಂದ ತುಲಾ ರಾಶಿ, ತುಲಾ ಲಗ್ನಕ್ಕೆ ಯಾವೆಲ್ಲ ಪರಿಣಾಮಗಳು ಬೀರುತ್ತೆ, ಹಾಗೆ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ನೀಡಿದರು. ಜೂನ್ 8ನೇ ತಾರೀಕಿನಿಂದ 113ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ಹಾಗೆ ಜ್ಯೋತಿಷ್ಯ ತರಗತಿಯಲ್ಲಿ ಏನೇನೆಲ್ಲ ಯಾವ ಮಾಹಿತಿಗಳನ್ನ ನೀಡಲಾಗುತ್ತೆ, ಯಾವ ಟಾಪಿಕ್ಸ್ಗಳ ಬಗ್ಗೆ ಕಲಿಸಿಕೊಡ್ಲಾಗುತ್ತೆ ಅನ್ನೋದರ ಕುರಿತಂತೆ ಒಂದು ವಿಟಿ ಇದೆ, ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ,
ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ನಿಮ್ಮ ಭವಿಷ್ಯದ ಬಗ್ಗೆ ನೀವು ತಿಳ್ಕೋಬೇಕಾ? ನಿಮ್ಮ ಭವಿಷ್ಯವನ್ನ ರೂಪಿಸ್ಕೋಬೇಕಾ? ಹಾಗಾದ್ರೆ ನಕ್ಷತ್ರ ನಾಡಿ ತರಗತಿಗೆ ನೀವು ಕೂಡ ಜಾಯಿನ್ ಆಗಿ, ರಿಜಿಸ್ಟರ್ ಆಗಿ ಜ್ಯೋತಿಷವನ್ನ ಕಲಿರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಹೋಗೋಣ. ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ ಮಾ, ತಮ್ಮ ಹೆಸರು ಹೇಳಿ. ಸುನೀತಾ ಅಂತ ಹೇಳಿ ಮೇಡಮ್. ಮಗನ್ ಬಗ್ಗೆ ಕೇಳ್ಬೇಕು, ಉದ್ಯೋಗದ Okay. ಬಗ್ಗೆ. ಅವರ ಡೇಟ್ ಆಫ್ ಬರ್ತ್ ಹೇಳಿ. ಇಲ್ಲ, ನಂಬರ್ ಹೇಳ್ತೀನಿ. ಓಕೆ, ಹೇಳಿ ಮಾ. 1 to 2 29. 29. ಹ್ಮ್. ಯಾವ ವಿಚಾರವಾಗಿ ಕೇಳ್ಬೇಕಾಗಿತ್ತು? ಉದ್ಯೋಗದ ಬಗ್ಗೆ ಕೇಳ್ಬೇಕು ಮೇಡಮ್. ಉದ್ಯೋಗ ಸಿಗ್ತಾ ಇಲ್ಲ. ಇವಾಗ ಏನ್ ಮಾಡ್ಕೊಂಡಿದ್ದಾರೆ? ಏನ್ ಸ್ಟಡೀಸ್ ಮಾಡಿದ್ದಾರೆ? ಇಂಜಿನಿಯರ್ ಮಾಡಿ MS ಮಾಡಿದ್ದಾರೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ತೆ ಗುರುಗಳೇ. ಉದ್ಯೋಗದ ಬಗ್ಗೆ ಪ್ರಶ್ನೆ. ಹೌದು, 10ನೇ ಮನೆ ನೋಡೋಣ. ಇನ್ನು ಉದ್ಯೋಗ ಈಗ ಸಿಕ್ಕಿಲ್ಲ. ಬೇರೆ ಯಾವಾಗ ಮುಗಿಸಿದ್ರು? ಬೇರೆ ಬಂದ್ಬಿಟ್ಟಿದೆ. ಯಾವಾಗ ಮುಗಿಸಿದ್ದು? ಗುರುಗಳೇ, ಯಾವಾಗ ಮುಗಿಸಿದ್ದು ಕ್ಲಾಸು ಇದು? ಡಿಸೆಂಬರ್ ಅಲ್ಲಿ. 10ನೇ ಮನೆ ಏನು ಹೇಳ್ತಾ ಇದೆ ಅಂತಂದ್ರೆ, ಇಲ್ಲಿ ಮಂಗಳೂರಿನಲ್ಲಿ ನನ್ನ ಸಜೆಷನ್, ಯಾವುದೇ ಊರಿಗೆ ಕೆಲಸ ಸಿಕ್ಕರೆ ಫಸ್ಟ್ ಹೋದ್ರೆ ಮಾತ್ರ ಇವರಿಗೆ ಬದಲಾವಣೆ ಬೇಗ ಆಗತ್ತೆ, ಇಲ್ಲದೆ ಹೋದ್ರೆ ನಿಧಾನ. ಅರ್ಥ ಆಯ್ತಾ? ಯಾವುದೇ ಕೆಲಸ ಸಿಕ್ಕಿದ್ರೆ ಅದು ಮುಂಬೈ ಸಿಗ್ಲಿ, ಪುಣೆ ಸಿಗ್ಲಿ, ಎಲ್ಲಾರು ಸಿಗ್ಲಿ, 12ನೇ ಮನೆ ಇಲ್ಲ ಗುರುಗಳೇ, ಅವ್ರು ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ. ಮತ್ತೆ ಅಲ್ಲೇ ಇದ್ದಾರೆ, ಅಲ್ಲಿ ಕೆಲಸ ಸಿಗ್ಬೇಕಾ? ಬೇರೆ ಊರು. ಹೌದು ಸರಿ, ಹೌದು ಗುರುಗಳಲ್ಲೇ. ಹಾಗಿದ್ರೆ ನಂದು ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿದೆ. 12ನೇ ಮನೆ ಅಂದ್ರೆ ಬೇರೆ ಊರು, ಬೇರೆ ಊರಲ್ಲಿ ಇದ್ದಾರೆ ಈಗ ಸದ್ಯಕ್ಕೆ. ಓಕೆ, ಅದಾಯ್ತು. ಮಂಗಳ 11ನೇ ಮನೆ ತೋರಿಸ್ತಾ ಇದೆ ಅಂತಂದ್ರೆ, ಫಸ್ಟ್ ಮಂಗಳನಿಗೆ 12ನೇ ಮನೆ ತೋರಿಸ್ತಾ ಇದೆ ಅಂದಾಗ ತೊಗರಿ ಬೇಳೆ ಇಲ್ಲಿ ದಾನ ಮಾಡಿ. ಒಂದು 3 ವಾರ, ಓಕೆ ಗುರು. 4 ವಾರ ಮಾಡಿ. ಓಕೆ, ಜ್ಯೋತಿಷ್ಯ ಕಲಿಯಕ್ಕೆ ಕೇಳಿ, ಬಹಳಷ್ಟು ದೋಷಗಳೆಲ್ಲ ಕ್ಲಿಯರ್ ಆಗುತ್ತೆ. ಹೌದು ಯಂಗ್ಸ್ಟರ್ಸ್ ಗುರುಗಳೇ, ಹೇಳಿದ್ದೀರಿ. ಹಾಗೆ ಇಲ್ಲಿ ಜಾಬ್ ಅಲ್ಲಿ ಬರ್ತಕ್ಕಂಥ ಒಂದು ದಶಾಭುಕ್ತಿಗಳಲ್ಲಿ ನೋಡೋಣ ಯಾವಾಗ ಜಾಬ್ ಸಿಗುತ್ತೆ ಅಂತ. ಮುಗಿಸಿ ಎಷ್ಟು ದಿವಸ ಆಯ್ತು ಅಂತ ಕೇಳಿದೆ, ಅವಾಗಲೇ ನನಗೆ ಕೇಳಿಸ್ಲಿಲ್ಲ. ಡಿಸೆಂಬರ್ ಗುರುಗಳು. ಡಿಸೆಂಬರ್ ಡಿಸೆಂಬರ್ 2026 19 ಏಪ್ರಿಲ್ಗೆ ರಾಹು ದಶ, ರಾಹು ಭುಕ್ತಿ ಮುಗಿದು ಗುರು ನಡೀತಾ ಇದೆ ಆಗಸ್ಟ್ವರೆಗೂ. ಗುರು ಹೇಗಿದೆ ಆಗಸ್ಟ್ವರೆಗೂ? ಅಂತರ್ಭುಕ್ತಿ 2, 8, 10 2, 8, 10 ಹಣವನ್ನು ಕೊಡ್ತಕ್ಕಂಥದ್ದು. ಓಕೆ, ಗುರು ಬರ್ತಕ್ಕಂಥದ್ದು 2026 19 ಮೇ 1, 8, 4, 10 ಗುರುವಿನ ಸಬ್ಲಾರ್ಡ್ ಆದಮೇಲೆ ಶನಿ ಆದಮೇಲೆ ವಿದೇಶದಲ್ಲಿ ಲಾಭ ಬುಧ 12, 11 2026 ಅಕ್ಟೋಬರಿಂದ 2027 ಡಿಸೆಂಬರ್ಗೆ ಕೆಲಸ ಸಿಗುತ್ತೆ. ಅಷ್ಟರೊಳಗಡೆ ಅಂದರೆ ಅಲ್ಲಿಂದ 1 ಇಯರ್ ಅಲ್ಲ, ಒಂದು 2027 ಫೆಬ್ರವರಿ ಒಳಗೆ ಸಿಗುತ್ತೆ. ಟೆನ್ಷನ್ ಇಲ್ಲ. ಇದೊಂದು ದಾನ ಮಾಡಿ, ಖಂಡಿತ ಸಕ್ಸಸ್ ಆಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಒಂದು ಬ್ರೌನ್ ಕಲರ್ ಕರ್ಚೀಫ್ ಇಟ್ಕೊಳ್ಳೋಕೆ ಹೇಳಿ, ಒಳ್ಳೇದಾಗಲಿ. ಕಲಿಯೋಕ್ಕೆ ಹೇಳಿ,
ಸ್ವಲ್ಪ ಡಿಲೇ ಆಗುತ್ತಷ್ಟೆ. ಎಸ್ ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ರೆ ನೀವು ಕೂಡ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನ ಕಲಿತು ತಮ್ಮ ಜೀವನವನ್ನ ನೀವೇ ರೂಪಿಸ್ಕೊಳ್ಬಹುದಾಗಿದೆ. ಈಗಾಗಲೇ ಗುರುಜಿಯವರ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲಿತಿದ್ದಾರೆ, ತಮ್ಮ ಜೀವನವನ್ನ ಕೂಡ ರೂಪಿಸಿಕೊಂಡಿದ್ದಾರೆ. ಹಾಗೆ ಇವತ್ತಿನ ಒಂದು ವಿಶೇಷವಾದಂತಹ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶೋಭಿತಾ. ನಾನು ಆಕ್ಚುಲಿ ಆಕ್ಟ್ರೆಸ್, ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅದು ನನಗೆ ಮೊದಲಾಗಿ ಜ್ಯೋತಿಷ ಬಗ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಅಂದ್ರೆ ಜ್ಯೋತಿಷ ಅನ್ನೋದು ಇಂಥ ವರ್ಗಕ್ಕೆ ಸೀಮಿತ ಅನ್ನೋದಿತ್ತು. ಈಗ ನಾವು ಕೂಡ ಜ್ಯೋತಿಷ ಕಲಿಬಹುದು ಅನ್ನೋದನ್ನ ನಮ್ಮ ಗುರುಜಿಯಿಂದ ಅದು ಸಾಧ್ಯ ಆಯ್ತು. ಗುರುಜಿಗೆ ಇದಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಬೇಸಿಕ್ಕಿಂದ ಬಂದು ಈಗ PhD ವರೆಗೂ ಬಂದಿದ್ದೀನಿ. ಇದು ನನಗೆ ನಿಜವಾಗ್ಲೂ ತುಂಬಾ ಖುಷಿ ವಿಚಾರ. ನಮ್ಮ ಲೈಫಲ್ಲಿ ಕೆಲವೊಂದು ಆಗೋ ಘಟನೆಗಳನ್ನ ನೋಡಿದಾಗ, ಸೊ ಇದಕ್ಕೆ ಏನೋ ಒಂದು ರೀಸನ್ ಇರುತ್ತೆ ಅನ್ನೋದು ನೋಡಿದಾಗ, ನಾವು ಜ್ಯೋತಿಷ ಮೂಲಕ ಚಾರ್ಟ್ ಹಾಕೊಂಡು ನೋಡಿದಾಗ ಅದು ಗೊತ್ತಾಗ್ತಾ ಹೋಯ್ತು. ಸೊ ಇದರಿಂದ ನನಗೆ ತುಂಬಾ ಜ್ಯೋತಿಷ ಬಗ್ಗೆ ಒಲವು ಬಂತು. ಇದಕ್ಕೋಸ್ಕರ ನಮ್ಮ ಗುರುಜಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ.